ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ನಾವು ಇಂದು ಡಾಕ್ಟರ್ ವಿಷ್ಣುವರ್ಧನ್ ರವರ ದ್ವಿಪಾತ್ರ ಮತ್ತು ತ್ರಿಪಾತ್ರದಲ್ಲಿ ಕಾಣಿಸಿಕೊಂಡಿರುವಂಥ ಸಿನಿಮಾಗಳು ಯಾವುವು ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಡಾಕ್ಟರ್ ವಿಷ್ಣುವರ್ಧನ್ ರವರು ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಂಥ ಏಕೈಕ ನಟರಾಗಿ ಹೊರಹೊಮ್ಮಿದ್ದಾರೆ. ಕನ್ನಡ ಸಿನಿಮಾ ರಂಗದಲ್ಲಿಯೇ ಸಾಹಸ ಸಿಂಹ ಎಂಬ ಬಿರುದನ್ನು ಪಡೆದಂಥ ಇವರ ಮೊದಲ ಸಿನಿಮಾವಾದಂಥ ಒಂದೇ ರೂಪ ಎರಡು ಗುಣ. ಈ ಸಿನಿಮಾವು 1975ರಲ್ಲಿ ತೆರೆಕಂಡಿದ್ದು, ಈ ಸಿನಿಮಾದಲ್ಲಿ ಇವರು ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಂತಹ ಸಿನಿಮಾವಾಗಿದೆ. ನಂಬರ್ 2, ವಿಜಯ್ ವಿಕ್ರಮ್. 1979ರಲ್ಲಿ ತೆರೆಕಂಡಂಥ ಈ ಸಿನಿಮಾದಲ್ಲಿ ಇವರು 2 ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ನಂಬರ್ 3, ಕಾಳಿಂಗ. ಈ ಸಿನಿಮಾ 1980ರಲ್ಲಿ ತೆರೆಕಂಡಿದ್ದು, ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅತ್ಯುತ್ತಮ ಹಿಟ್ ಆಗಿದೆ. ಈ ಸಿನಿಮಾದಲ್ಲೂ ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ನಂಬರ್ 4, ನಾಗ ಕಾಳ ಭೈರವ. 1981ರಲ್ಲಿ ತೆರೆಕಂಡಂಥ ಈ ಸಿನಿಮಾದಲ್ಲಿ ಇವರು ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಂಥ ಸಿನಿಮಾ. ಊರಿಗೆ ಉಪಕಾರಿ. 1982ರಲ್ಲಿ ತೆರೆಕಂಡಂಥ ಈ ಸಿನಿಮಾದಲ್ಲಿ ಇವರು ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಂಥ ಸಿನಿಮಾವಾಗಿದೆ. ನಂಬರ್ 6, ಸಿಡಿದೆದ್ದ ಸಹೋದರ. 1983ರಲ್ಲಿ ತೆರೆಕಂಡಂಥ ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ರವರು ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ನಂಬರ್ 7, ಸೌಭಾಗ್ಯಲಕ್ಷ್ಮಿ. 1987ರಲ್ಲಿ ತೆರೆಕಂಡಂಥ ಈ ಸಿನಿಮಾದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರು ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ನಂಬರ್ 8, ಸತ್ಯ ಶಿವಂ ಸುಂದರಂ. 1987ರಲ್ಲಿ ತೆರೆಕಂಡಂಥ ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ರವರು ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ದಾದಾ. 1988ರಲ್ಲಿ ತೆರೆಕಂಡಂಥ ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ರವರು ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಂಥ ಸಿನಿಮಾವಾಗಿದೆ. ನಂಬರ್ 10, ಶಿವಶಂಕರ. 1990ರಲ್ಲಿ ತೆರೆಕಂಡಂಥ ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ರವರು ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ನಂಬರ್ 11, ಲಯನ್ ಜಗಪತಿ ರಾವ್. 1991ರಲ್ಲಿ ತೆರೆಕಂಡಂಥ ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ರವರು ಡಬಲ್ ಆ್ಯಕ್ಟಿಂಗಲ್ಲಿ ಕಾಣಿಸಿಕೊಂಡಿದ್ದಾರೆ. ನಂಬರ್ 12, ಪೊಲೀಸ್ ಮತ್ತು ದಾದಾ. 1991ರಲ್ಲಿ ತೆರೆಕಂಡಂಥ ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ರವರು ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ನಂಬರ್ 13, ಕಿಲಾಡಿಗಳು. 1994ರಲ್ಲಿ ತೆರೆಕಂಡಂಥ ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ರವರು ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಂಥ ಸಿನಿಮಾವಾಗಿದೆ. ನಂಬರ್ 14, ಮೋಜುಗಾರ ಸೊಗಸುಗಾರ. 1996ರಲ್ಲಿ ತೆರೆಕಂಡಂಥ ಈ ಸಿನಿಮಾದಲ್ಲಿ ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ನಂಬರ್ 15, ಅಪ್ಪಾಜಿ. 1996ರಲ್ಲಿ ತೆರೆಕಂಡಂಥ ಈ ಸಿನಿಮಾವು ವಿಷ್ಣುವರ್ಧನ್ ರವರು ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಂಥ ಸಿನಿಮಾವಾಗಿದೆ. ನಂಬರ್ 16, ಸೂರ್ಯವಂಶ. 1999ರಲ್ಲಿ ತೆರೆಕಂಡಂಥ ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ರವರು ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ನಂಬರ್ 17, 2000ನೇ ಇಸ್ವಿಯಲ್ಲಿ ತೆರೆಕಂಡಂಥ ಯಜಮಾನ. ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ರವರು ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಅಂತ ಹೇಳಬಹುದು. ನಂಬರ್ 18, ದಿಗ್ಗಜರು. 2001ರಲ್ಲಿ ತೆರೆಕಂಡಂಥ ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ರವರು ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ನಂಬರ್ 19, ಜಮೀನ್ದಾರು. 2002ರಲ್ಲಿ ತೆರೆಕಂಡಂಥ ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ರವರು ಡಬಲ್ ಆ್ಯಕ್ಟಿಂಗ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಅಂತ ಹೇಳಬಹುದು. ನಂಬರ್ 20, ಸಿಂಹಾದ್ರಿಯ ಸಿಂಹ. 2002ನೇ ಇಸ್ವಿಯಲ್ಲಿ ತೆರೆಕಂಡಂಥ ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ರವರು 3 ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ನಂಬರ್ 21, ಆಪ್ತರಕ್ಷಕ. 2010ನೇ ಇಸ್ವಿಯಲ್ಲಿ ತೆರೆಕಂಡಂಥ ಆಪ್ತರಕ್ಷಕ ಸಿನಿಮಾದಲ್ಲಿ 2 ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಇಷ್ಟು ಸಿನಿಮಾಗಳು ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ದ್ವಿಪಾತ್ರ ಮತ್ತು ತ್ರಿಪಾತ್ರದಲ್ಲಿ ಕಾಣಿಸಿಕೊಂಡಂಥ ಸಿನಿಮಾಗಳಾಗಿವೆ. ಈ ಇಷ್ಟು ಸಿನಿಮಾಗಳ ಪೈಕಿಯಲ್ಲಿ ನಿಮಗೆ ಇಷ್ಟವಾದಂಥ ಸಿನಿಮಾ ಯಾವುದು ಎಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಬ್ಬ ನಟ, ನಟಿ, ನಿರ್ದೇಶಕರ ಸಿನಿಮಾಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ. ಬಾಯ್ ಬಾಯ್. ಸಿ ಯು.